ರಾಜ್ಯದಲ್ಲಿ ಕುತೂಹಲ ಮೂಡಿಸಿದೆ ಜಾತಿ ಗಣತಿ ವರದಿ. ಕಾಂತರಾಜು ವರದಿ ಬಗ್ಗೆ ಸಂಪುಟ ಸಭೆಯಲ್ಲಿ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ. ನಿನ್ನೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಸಲ್ಲಿಸಿದರು. ಜಾತಿ ಗಣತಿ ವರದಿ, ಕಾಂತರಾಜು ವರದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಆ ಸಂಪುಟ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತಂದರು ಸಿದ್ದರಾಮಯ್ಯ. ಈ ವೇಳೆ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯಗೆ ಸಲಹೆಯನ್ನು ಕೊಟ್ಟರು. ನೋಡಿ, ಕೆಲವರು ವಿರೋಧವನ್ನು ಮಾಡ್ತಿದ್ದಾರೆ. ಆಲ್ರೆಡಿ ಜಾತಿ ಗಣತಿ ವರದಿಯನ್ನು ಮೊದಲು ನೀವು ಸಂಪೂರ್ಣವಾಗಿ ನೋಡಿ, ಆಮೇಲೆ ನಿರ್ಧಾರವನ್ನು ಮಾಡಿ, ಅದರ ಸಾಧಕ ಬಾಧಕ ನೋಡಿ ಮುಂದುವರಿಯೋಣ. ನೀವು ಮೊದಲು ಅದನ್ನು ಓದಿ, ಅಂಕಿ ಸಂಖ್ಯೆಯನ್ನು ಗಮನಿಸಿ, ನಮಗೇನೋ ವರದಿ ಅನುಷ್ಠಾನ ಸರಿ ಅನಿಸುತ್ತೆ. ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಆದರೆ ಎಲ್ಲರದು ಅಭಿಪ್ರಾಯ ಇಲ್ಲದ ಕೇವಲ ಶಿವರಾಜ್ ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಕೆಲವೊಂದಿಷ್ಟು ಸಚಿವರದ್ದು ಮಾತ್ರ. ಒಮ್ಮತದ ಅಭಿಪ್ರಾಯ ಇನ್ನೂ ಬಂದಿಲ್ಲ, ಸರ್ಕಾರದಲ್ಲೇ ಇಲ್ಲ. ಕಾಂತರಾಜು ವರದಿ 2013ರಿಂದ 2018ರ ಅವಧಿಯಲ್ಲಿ ಕಾಂತರಾಜು ಅಧ್ಯಕ್ಷರಾಗಿದ್ದರು. ಸುಮಾರು 150-60 ಕೋಟಿ ಅಷ್ಟು ಖರ್ಚು ಮಾಡಿ ವರದಿನ ರೆಡಿ ಮಾಡಲಾಗಿತ್ತು. ಆಗ ಸಮೀಕ್ಷೆನ ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗ ಜಯಪ್ರಕಾಶ್ ಹೆಗಡೆ ಅವರಿಗೆ ವಹಿಸಲಾಯಿತು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಅಂತ ಅದನ್ನು ಮತ್ತೆ ಶುರು ಮಾಡಿದರು. ಬಟ್ ಈಗ ಶಿವರಾಜ್ ತಂಗಡಿಗೆಯವರು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿ ಅಂದಾಕ್ಷಣ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಅದನ್ನು ಓಪನ್ ಮಾಡಿಲ್ಲ, ಸೀಕ್ರೆಟ್ ಅದರೊಳಗಡೆ ಅಡಗಿದೆ ಈಗ. ಹಾಗಾಗಿ ಅಂಕಿಅಂಶಗಳು ನೋಡಬೇಕಾಗುತ್ತೆ, ಯಾವ ಸಮುದಾಯ ಎಷ್ಟು ಸಂಖ್ಯೆ. ಬಟ್ ಅದೇ ಅಂತಿಮ. ಅದರಲ್ಲಿ ತಿದ್ದುಪಡಿ ಮಾಡೋದು ಮತ್ತು ಮರುಪರಿಶೀಲನೆ ಮಾಡೋದು, ಈಗ ಉಪ ಸಮಿತಿ, ಸಬ್ ಕಮಿಟಿ ಕೂಡ ಮಾಡೋ ಸಾಧ್ಯತೆಗಳಿದ್ದಾವೆ. ಅದರ ಸಾಧಕ ಬಾಧಕಗಳೇನು ಅಂತೇಳಿ. ಯಾಕೆಂದರೆ ಕೆಲವೊಂದಿಷ್ಟು ಸೋರಿಕೆ ಆಗಿರುವಂಥ ಮಾಹಿತಿ ಪ್ರಕಾರ ಅಹಿಂದ ಅಲ್ಲಿ ಹೆಚ್ಚು ಸಂಖ್ಯೆ ಇರುವಂತಹ ಒಂದು ಜಾತಿಗಳಾಗಿದ್ದಾವೆ. ಹಾಗಾಗಿ ಈಗ ವಿರೋಧವನ್ನು ಮಾಡ್ತಾ ಇದ್ದಾವೆ ಕೆಲವೊಂದಿಷ್ಟು ಸಮುದಾಯಗಳು. ದಲಿತ ಮತ್ತು ಸಣ್ಣ ಪುಟ್ಟ ಸಮುದಾಯದವರು ಅದನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮಠಗಳು ಕೂಡ, ಮಠಗಳ ಮಠಾಧೀಶರು ಕೂಡ ವಿರೋಧ ಮಾಡ್ತಿದ್ದಾರೆ, ಕೆಲವರು ಸ್ವಾಗತ ಮಾಡ್ತಿದ್ದಾರೆ. ಪರ ವಿರೋಧ ಅಂತೂ ಇದ್ದೇ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಕೆಲ ಸಚಿವರು ಸಿದ್ದರಾಮಯ್ಯನವ್ರಿಗೆ ಸಲಹೆ ಕೊಟ್ಟಿದ್ದಾರೆ, ನೀವು ಅನುಷ್ಠಾನವನ್ನು ಮಾಡೋದು ಸೂಕ್ತ ಅಂಥೇಳಿ. ಅಂದರೆ ಈ ವರದಿಯನ್ನು ಮುಖ್ಯಮಂತ್ರಿಗಳು ಇನ್ನೂ ಕೂಡ ನೋಡಿಲ್ಲ. ಅವರು ನಾಳೆನೇ ನೋಡಬೇಕು ಅಂತ ಏನಿಲ್ಲ. ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ, ಅದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಅದು ಲೋಕಸಭೆ ಚುನಾವಣೆ ಮುಗಿದ ಮೇಲೂ ಕೂಡ ಅನುಷ್ಠಾನ ಆಗ್ಬೋದು. ಸಬ್ ಕಮಿಟಿ ರಚನೆಯಾಗಿ ಅದಾದಮೇಲೆ ಅದರಿಂದ ಪರಿಶೀಲನೆಯಾಗಿ ಜೊತೆಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗೆ ಬರುತ್ತೆ. ಇದು ಈಗ ವರದಿ ಬಿಡುಗಡೆ ಏಕಾಏಕಿ ಆಗೋದಲ್ಲ. ಇದು ವರದಿ ಅವ್ರ ಕೈ ಸೇರಿದ್ರೂ ಕೂಡ ಎಲ್ಲವನ್ನ ಅಳೆದು ತೂಗಿ ಬಿಡುಗಡೆ ಮಾಡಬೇಕು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಪರ ವಿರೋಧದ ಚರ್ಚೆಗಳು ಶುರುವಾಗ್ತಾ ಇದೆ. ಸರ್ಕಾರದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗ್ತಾ ಇಲ್ಲ. ಕೆಲವೊಂದಿಷ್ಟು ಸಚಿವರು ಹೇಳಿದ್ರು ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳು ಅನುಷ್ಠಾನಕ್ಕೆ ತಂದು ಬಿಡ್ತಾರಾ ಅನ್ನೋದು ಕೂಡ ಹೇಳೋಕ್ಕಾಗೋದಿಲ್ಲ. ಎಚ್ಚರಿಕೆ ಹೆಜ್ಜೆನ ಇಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅಂತ ಈಗ ವರದಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಭು, ನಿನ್ನೆಯಷ್ಟೇ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಒಬಿಸಿ ಆಯೋಗ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಜಾತಿ ಗಣತಿ ವರದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಅನ್ನುವಂಥದ್ದು ಸರ್ಕಾರದ ವಾದ. ಈ ಜಾತಿ ಗಣತಿ ವರದಿಗೆ ಈಗಾಗಲೇ ಸಾಕಷ್ಟು ವಿರೋಧಗಳು ಹಿಂದೆನೆ ವ್ಯಕ್ತವಾಗಿತ್ತು. ಪ್ರಬಲ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾರಣ, ರಾಜ್ಯದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿದ್ದೇವೆ. ಈಗ ದಲಿತ ಸಮುದಾಯ ಮತ್ತೆ ಒಬಿಸಿ ಸಮುದಾಯಗಳು ಹೆಚ್ಚಿನ ಪ್ರಮಾಣದಲ್ಲಿ ವರದಿಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಆ ಎರಡೂ ಸಮುದಾಯಗಳ ನಾಯಕರು ಮಾಡಿದ್ರು. ಸ್ವಪಕ್ಷೀಯ ನಾಯಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಡಿ.ಕೆ. ಶಿವಕುಮಾರ್ ಕೂಡ ಡಿ.ಸಿ.ಎಂ ಆಗಿದ್ರು. ಸರ್ಕಾರ ಮುಖ್ಯಮಂತ್ರಿಗಳ ಬಳಿಯೇ ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವರದಿಯನ್ನ ಅನುಷ್ಠಾನ ಮಾಡೋದು ಬೇಡ ಅಂತೇಳಿ. ಈಗ ಇದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅಕ್ಸೆಪ್ಟ್ ಮಾಡಿದ ನಂತರ ಅದರ ಸಾಧಕ ಬಾಧಕಗಳನ್ನ ನೋಡ್ಬೇಕಾಗತ್ತೆ. ಅದನ್ನ 48 ಸಂಪುಟಗಳು ಇರೋದ್ರಿಂದ ಅದನ್ನ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಏನೇನು ಶಿಫಾರಸುಗಳನ್ನ ಮಾಡಲಾಗಿದೆ,
ಏನೋ ಅಂಶಗಳನ್ನ ಅಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಎಷ್ಟು ರಾಜ್ಯದಲ್ಲಿ ಸಮುದಾಯಗಳಿದೆ, ಹೊಸದಾಗಿ ಸೇರಿರುವಂತಹ ಸಮುದಾಯಗಳು ಎಷ್ಟಿದೆ, ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಮತ್ತೆ ಇದು ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡೋದಕ್ಕೆ, ಪರಿಶೀಲನೆಯನ್ನ ಮಾಡೋದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಯಾಕೆಂದ್ರೆ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿದ್ರು, ಸರ್ಕಾರದ ಆಯೋಗವೇ ಕೊಟ್ಟಿದ್ರು. ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಬಹುದು. ಹಾಗಾಗಿ ಇದು ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಏಕಾಏಕಿ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಬರೋದಿಲ್ಲ. ಅದನ್ನ ಸುದೀರ್ಘವಾಗಿ ಅಧ್ಯಯನ ಮಾಡೋದಕ್ಕೆ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಓದ್ಬೇಕಾಗತ್ತೆ. ಕ್ಯಾಬಿನೆಟ್ ನಲ್ಲಿರುವಂತಹ ಸಚಿವರು ಕೂಡ ಅದರ ಸಂಪೂರ್ಣವಾಗಿ ಅದನ್ನ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಅದರ ಸಾಧಕ ಬಾಧಕಗಳನ್ನ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಸಂಪುಟ ಸಭೆಯಲ್ಲಿ ಅದನ್ನ ಇಟ್ಟು ಚರ್ಚೆ ಮಾಡ್ಬೇಕಾಗತ್ತೆ. ಅಲ್ಲಿ ಸಂಪುಟ ಸದಸ್ಯರೆಲ್ಲರೂ ಬಗ್ಗೆ ಸಂಪೂರ್ಣವಾಗಿ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ. ಆ ಒಪ್ಪಿಗೆಯನ್ನ ಕೊಟ್ಟರೆ ಅದು ನಂತರದ ಹಂತ ಅಂದ್ರೆ ಅಧಿವೇಶನದಲ್ಲಿ ಅದನ್ನ ಉಭಯ ಸದನಗಳಲ್ಲಿ ಮಂಡನೆಯನ್ನ ಮಾಡಿ ಅಲ್ಲಿ ಮತ್ತೊಮ್ಮೆ ಸಮಗ್ರವಾಗಿ ಶಾಸಕರು ಕೂಡ ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ಬೇಕಾಗತ್ತೆ. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಅದನ್ನ ಬಹಿರಂಗ ಮಾಡ್ಬೇಕಾಗತ್ತೆ. ಜನಸಾಮಾನ್ಯ ನಾಗರಿಕರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ವರದಿಯ ಸಾಧಕ ಬಾಧಕಗಳೇನು, ವರದಿಯನ್ನ ಅನುಷ್ಠಾನ ಮಾಡಿದ್ರೆ ಏನಾಗತ್ತೆ, ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸಾರ್ವಜನಿಕ ಚರ್ಚೆಗೆ ಅವರು ಬಿಡ್ಬೇಕಾಗತ್ತೆ. ಇದನ್ನ ಈ ಮಾಹಿತಿಯನ್ನ ಆಗ ಅಲ್ಲಿನ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ವರದಿಯನ್ನ ಅನುಷ್ಠಾನ ಮಾಡ್ಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಕಾಲ ಅವಕಾಶಗಳನ್ನ ತೆಗೆದುಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ಇದರಲ್ಲಿ ರಾಜಕೀಯ ಲಾಭ ಲೆಕ್ಕಾಚಾರಗಳು ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಪ್ರಭು. ಈಗ ವರದಿಯನ್ನ ಸ್ವೀಕರಿಸಿದ್ದಾಗಿದೆ. ಈಗ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಇದೇ ಸಂದೇಶವನ್ನ ಈಗ ಆ ದಲಿತ ಸಮುದಾಯ, ಅಲ್ಪಸಂಖ್ಯಾತ ಮತ್ತೆ OBC ಸಮುದಾಯಗಳಿಗೆ ಸ್ಪಷ್ಟವಾಗಿ ರವಾನಿಸಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಾವು ವರದಿಯನ್ನ ಅಕ್ಸೆಪ್ಟ್ ಮಾಡಿದೀವಪ್ಪ, ಸ್ವೀಕರಿಸಿದ್ದೇವೆ. ಕುಮಾರಸ್ವಾಮಿ ಅವರು ಸ್ವೀಕರಿಸಿರ್ಲಿಲ್ಲ, ಯಡಿಯೂರಪ್ಪನವ್ರು ಸ್ವೀಕರಿಸಿರ್ಲಿಲ್ಲ, ಬೊಮ್ಮಾಯಿ ಅವರು ಕೂಡ ಸ್ವೀಕರಿಸಿರ್ಲಿಲ್ಲ, ಎಲ್ಲರೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ರು. ಆದ್ರೆ ನಾನು ಧೈರ್ಯ ಮಾಡಿ ಈ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದೀನಿ, ನಾನು ಇದನ್ನ ಜಾರಿ ಮಾಡಿಯೇ ಅನುಷ್ಠಾನಕ್ಕೆ ತಂದೆ ತರ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ಮುಖ್ಯಮಂತ್ರಿಗಳು ಈಗ ಆ ಸಮುದಾಯಗಳಿಗೆ, ದೊಡ್ಡ ಸಮುದಾಯಗಳು ಅಂತೇಳಿ ಏನು ಈಗ ತೋರಿಕೆಯಾಗಿದೆ, ಆ ಸಮುದಾಯಗಳಿಗೆ ಸಂದೇಶವನ್ನ ರವಾನಿಸಿದಂತೆ ಕಾಣಿಸ್ತಾ ಇದೆ. ಅದರ ಒಂದು ಪರಿಣಾಮ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಆಗಬಹುದು. ಯಾಕಂದ್ರೆ ಜನ ಒಂದು ಹಂತಕ್ಕೆ ವರದಿಯನ್ನ ಸರ್ಕಾರ ಸ್ವೀಕರಿಸಿದ್ಯಪ್ಪ, ಸಿದ್ದರಾಮಯ್ಯನವರು ಇದ್ದಾರೆ, ಹಾಗಾಗಿ ವರದಿಯನ್ನ ಅನುಷ್ಠಾನಕ್ಕೆ ತಂದೆ ತರ್ತಾರೆ ಅನ್ನುವಂತ ಒಂದು ವಿಶ್ವಾಸ ಬಂದಿದ್ದೆ. ಆದ್ರೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.